ಅನ್ನೋರು ಹೇಳ್ಬಿಟ್ಟು ಹೋಗಿದ್ದಾರೆ ನಿರ್ಮಾಪಕರಿಗೆ ಅನ್ನದಾತರು ಅಂತ. ಆ ಅನ್ನದಾತನಿಂದಾನೇ ಸಿನಿಮಾ ರಂಗ ಉಳಿಯೋದಕ್ಕೂ ಬದುಕೋದಕ್ಕೂ ಒಂದು ಅವಕಾಶ ಇರುತ್ತೆ. ನಾನು ತೆಲುಗು ಆಗ್ಬೋದು, ಕನ್ನಡ ಆಗ್ಬೋದು, ತುಂಬಾ ನಿರ್ಮಾಪಕರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲಾ ನಿರ್ಮಾಪಕರಲ್ಲಿ ಆ ಕಾಲದಲ್ಲಿ ನಾನು ರೌಡಿ MLA ನಿರ್ಮಾಪಕರು ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ನರಸಿಂಹಮೂರ್ತಿ ಅವ್ರು ನಾನು ಇಷ್ಟಪಟ್ಟಿದ್ದೀನಿ. ನಾನು ಯಾಕೆಂದ್ರೆ ಸಿನಿಮಾಗೆ ಏನ್ ಬೇಕು, ಯಾರು ಬೇಕು, ಎರಡೇ ನಾನು ಅವರು ಹೇಳ್ತಾ ಬಂದಿದ್ದೀನಿ. ಯಾವತ್ತೂ ಇವರ ಯಾಕೆ ಅವರ ಯಾಕೆ ಯಾವತ್ತೂ ಕೇಳಲಿಲ್ಲ. ಅದು ಅವ್ರ ದೊಡ್ಡ ಗುಣ. ಆಮೇಲೆ ಸಿನಿಮಾ ರಂಗ ಕ್ಲಿಷ್ಟದಲ್ಲಿದೆ, ಕುಸಿತಾ ಇದೆ ಅಂತ ದಿನ ನಾವು ಪೇಪರ್ನಲ್ಲಿ ನೋಡ್ತಾ ಇದ್ವಿ. ನೀವೇ ಬರೆದು ಕೊಡ್ತಾ ಇದ್ದೀರಾ. ನಿನ್ನೆ ಪೇಪರ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟದಲ್ಲಿದೆ ಇಂಡಸ್ಟ್ರಿ ಅಂತ. ಇದೆಲ್ಲ ಅವರು ಪೇಪರ್ ನೋಡ್ತಾ ಇರ್ಬೋದು. ಆದ್ರೆ ನಾನು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ಗ್ಯಾರಂಟಿ ಈ ಸಿನಿಮಾ ನನಗೆ ಹೆಸರು ಬರುತ್ತೆ. ಅವ್ರು ಕೇಳಿದ್ದಂದೆ ಈ ಸಿನಿಮಾ ನನಗೆ ಹೆಸರು ಬರ್ಬೇಕು ಸರ್ ಅಂತ ಅವ್ರು ಕೇಳಿದ್ದಾರೆ ಅಷ್ಟೇ. ಲಾಭ ಇಷ್ಟು ಬರುತ್ತಂತ ಅವ್ರು ಹೇಳಿಲ್ಲ. ಆ ತರ ಒಳ್ಳೆ ಗುಣ ಇರುವಂತವ್ರು ನಮ್ಮ ನರಸಿಂಹಮೂರ್ತಿ ಅವರು. ಓಪನಿಂಗ್ ಪ್ರೆಸ್ ಮೀಟ್ ಏನೇನೋ ಯೋಚನೆ ಮಾಡಿದೀವಿ. ನಾನು ಹೇಳಿದ್ದೀನಿ, ನಿಮ್ಮ ಮನೆದೇವರು ಕದ್ರಿ ಲಕ್ಷ್ಮಣ ಸ್ವಾಮಿ ಅಲ್ಲ ಸರ್, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ, ಕ್ಯಾಜುವಲ್ ಆಗಿ ಸ್ಟಾರ್ಟ್ ಮಾಡೋಣ, ಸಿನಿಮಾ ಆದ್ಮೇಲೆ ಒಳ್ಳೆ ಪ್ರೆಸ್ ಮೀಟ್ ಮಾಡೋಣ ಅಂತ ಹೇಳಿದೀವಿ. ನಿಜವಾಗ್ಲೂ ನಮಗೆ ಯಾವ ರೀತಿ ಸಿನಿಮಾ ಮಾಡಿದೀವಿ, ಎಷ್ಟು ಫಾಸ್ಟ್ ಆಗಿ ಮಾಡಿದೀವಿ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನನ್ನ ಟೀಮ್. ನನ್ನ ಜೊತೆಯಲ್ಲಿ ಬೇಕಾಷ್ಟು ಪಿಕ್ಚರ್ಸ್ ಮಾಡಿದ್ದಾರೆ. ಜೆ ಕೃಷ್ಣ, ಶಶಿಕಿರಣ್ ಆಗ್ಬೋದು, ಮುನ್ರಾಜ್ ಆಗ್ಬೋದು. ಇನ್ನು ಕಲಾವಿದರ ಬಗ್ಗೆ ಹೇಳಬೇಕಾಗಿಲ್ಲ. ನನ್ನ ಹಿಂದೆ ದೊಡ್ಡ ತಂಡ ಇದೆ. ನನಗೆ ಯಾವತ್ತೂ ಸ್ವಲ್ಪ ಗರ್ವ ಅನ್ಮಂಡ, ತುಂಬಾ ಗರ್ವ ನನಗೆ. ನನಗೆ ಯಾರು ಫೋನ್ ಮಾಡಿದ್ರು ಏನು ಮಾತಾಡಲ್ಲ, ಬಂದು ಕೆಲಸ ಮಾಡ್ತಾರೆ, ಕವರ್ ಕೊಟ್ಟೆ ತಗೊಂಡು ಹೋಗ್ತಾರೆ, ಕವರ್ ಓಪನ್ ಮಾಡಿ ನೋಡಲ್ಲ. ಅಲ್ಲಿ ಅಂತ ಗುಣವಂತ ನಮ್ಮ ಕಲಾವಿದರು. ಇವರೆಲ್ಲ ಇರುವಾಗ ನನಗೆ ಭಯ ಏನಿರುತ್ತೆ? ನನಗೆ ಭಯನೇ ಇಲ್ಲ. ಅದಕ್ಕೆ ನಾನು ಅಷ್ಟು ಪಿಕ್ಚರ್ ಮಾಡಕ್ಕೆ ಅವಕಾಶ ಸಿಕ್ತು. ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮಗನಾಗಿ ನೀವು ಸಾಕೊಂಡು ಬಂದಿದ್ರಿ ಅಷ್ಟೇ. ಯಾವತ್ತೂ ನನ್ನ ಮೇಲೆ ಇಷ್ಟು ಕಪ್ಪು ಚುಕ್ಕ ಇಲ್ಲದೆ ನೀವೇ ಕಾಪಾಡ್ಕೊಂಡು ಬಂದಿದ್ರಿ. ಸಂತೋಷ ಆಯ್ತು. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ನಿಮ್ಮ ಸಹಾಯ ನಾನು ಮರೆಯೋಕ್ಕಾಗಲ್ಲ. ಮುಖ್ಯವಾಗಿ ಒಂದು ಸಿನಿಮಾ ಇನ್ವಿಟೇಷನ್ ಬರಬೇಕಂದ್ರೆ ಹಾಡುಗಳು ಇಂಪಾರ್ಟೆಂಟ್. ವಿನಯ್ ಚಂದ್ರ ಅವ್ರ ತಂದೆಯವರು ನಮ್ದೆಲ್ಲ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ, ಜರ್ನಲಿಸ್ಟ್ ಆಗಿ ಪರಿಚಯ ಆಗಿರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಗಿರೀಶ್ ಗೌಡ್ರು ವಿನಯ್ ಚಂದ್ರನ ಈ ಪಿಕ್ಚರ್ ಕರ್ಕೊಂಡು ಬಂದ್ರು. ನಿಮ್ಮೆಲ್ಲರಿಗೂ ಗೊತ್ತು, ಹೆಚ್ಚು ಸಿನಿಮಾಗಳು ನಾನು ಉಪೇಂದ್ರ ಕುಮಾರ್ ಅವರು, ಹಂಸಲೇಖ ಅವ್ರ ಜೊತೆ ಜಾಸ್ತಿ ನಾನು ಮಾಡಿದ್ದೀನಿ. ಬೇರೆಯವ್ರದ್ರಲ್ಲಿ ಕಡಿಮೆ ಮಾಡಿದ್ದೀನಿ. ನಾನು ಹೊಸಬ್ರ ಥರ ಮಾಡಲಿಲ್ಲ. ನಾನು ಅವರು ಹೊಸಬರಲ್ಲ, ಜಗ್ಗೇಶ್ ಅವರು ಚಿತ್ರ ಎಲ್ಲ ಮಾಡಿದ್ದಾರೆ. ಬಟ್ ಗಿರೀಶ್ ಅವರು 2-3 ಸಾಂಗ್ ಕೇಳಿಸಿದ್ದಾರೆ. ಇಮಿಡಿಯೇಟ್ ನರಸಿಂಹಮೂರ್ತಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ, ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಅಂತ. ನಿಮ್ಗೆ ಓಕೆ ಆದ್ರೆ ಓಕೆ ಸರ್ ಅಂತ ಇಲ್ಲ ನರಸಿಂಹಮೂರ್ತಿ ಅವರು ಮಾಡಿ. ಅದಕ್ಕೆ ನರಸಿಂಹಮೂರ್ತಿ ಅವ್ರ ಬಗ್ಗೆ ಫಸ್ಟೇ ನಾನೊಂದು ಸಬ್ ಟೈಟ್ಲ್ ಹಾಕೊಂಡಿದ್ದೀನಿ. ನಾನು ಇಸ್ ವೆರಿ ಗುಡ್ ಪ್ರೊಡ್ಯೂಸರ್ ಅಂತ. ಇಂಥ ನಿರ್ಮಾಪಕರಿದ್ರೆ ನಾವು ಒಳ್ಳೆ ಒಳ್ಳೆ ಚಿತ್ರ ಮಾಡೋಕ್ಕೆ ಅವಕಾಶ ಇರುತ್ತೆ.